Welcome back to my channel. ಸ್ವಾಗತ ಸುಸ್ವಾಗತ ಸಂಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಯರ್ಲಿ 1 month ಆಯಿತು. ಎಲ್ಲರೂ ಹೇಗಿದ್ದೀರಾ ಗೈಸ್? ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಗೈಸ್. ಓಕೆ ಗೈಸ್, ನಾವು ಇವಾಗ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಉಡುಪಿ ಮಂಗ್ಳೂರು ಹೋಗೋಣ ಅಂದ್ಕೊಂಡಿದ್ದೀವಿ. ಉಡುಪಿ ಮಂಗ್ಳೂರು ಹೋಗ್ತಾ ಇದ್ರಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಗೈಸ್ ಉಡುಪಿ ಮಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಹೇಗಿರುತ್ತೆ ಅಂತೆಲ್ಲ ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ ಗೈಸ್. ಅದೇ ನಾರ್ಮಲಿ ವಿಸಿಟ್ಗೆ ಹೋಗ್ತಾ ಇದ್ವಿ ಅಷ್ಟೇ, ದೇವಸ್ಥಾನಕ್ಕೆ ಹೋಗ್ಬೋದಿತ್ತು. ಸೊ ಆ ಥರ ಹೋಗ್ತಾ ಇದ್ವಿ. ಹೇಗಿರುತ್ತೆ ಅಂತ ನೋಡ್ತೀನಿ. ವಾಚ್ಔಟ್ ಮಾಡಿ ಗೈಸ್, ಫುಲ್ ಹೋಗಿ ನೋಡಿ, ಒಂಚೂರು ಮಿಸ್ ಮಾಡೋಕೆ ಹೋಗೋಣ. ಸಕ್ಕತ್ತಾಗಿರುತ್ತೆ. ಹೆಂಗಿರುತ್ತೆ ಈ ಟೈಮಲ್ಲಿ, ಡಿಸೆಂಬರಲ್ಲಿ ವೈಬ್ಸ್ ಹೆಂಗಿರುತ್ತೆ ಅಂತೆಲ್ಲ ಚೆನ್ನಾಗಿರುತ್ತೆ. ಓಕೆ ಗೈಸ್, ಬನ್ನಿ ಹೋಗೋಣ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನೋಡಿ. ಟೈಮ್ ಬಂದುಬಿಟ್ಟು ಇವಾಗ ನಿಯರ್ಲಿ ಎಷ್ಟಾಗಿದೆ, 6:20 ಆಗಿದೆ. 6:20 ಸಮಥಿಂಗ್ ಹತ್ರ ಇದೆ. ಓಕೆ ಗೈಸ್, ಇನ್ನೇನು ಹೋಗ್ತೀವಿ ಬನ್ನಿ, ಎಲ್ಲ ಕಂಪ್ಲೀಟ್ಲಿ ಮಾಹಿತಿ ತೋರಿಸ್ಕೊಡ್ತೀವಿ. ನಾವು ಇವಾಗ ಬೆಂಗಳೂರಿಂದ ಹೋಗ್ತಾ ಇರೋದು. ಎಷ್ಟೊತ್ತಾಗುತ್ತೆ ಇನ್ನು ನೈಟ್ ಟೈಮ್ಗೆ. ಗೈಸ್ ಇವಾಗ ಬಂದ್ಬಿಟ್ಟು ಹಾಸನ ರೀಚ್ ಆಗಿದ್ದೀವಿ. ಟೈಮ್ ಬಂದ್ಬಿಟ್ಟು ಗೈಸ್ ನಾವು ಬಿಟ್ಟು 6:30 ಬಿಟ್ಟಿದ್ರಿ. ಇವಾಗ ಟೈಮ್ ಬಂದ್ಬಿಟ್ಟು 9:43 ಇದೆ. ತುಂಬ ಯಶವಂತಪುರ ಕಡೆ ತುಂಬ ಜಾಮ್ ಇತ್ತು ಗೈಸ್, ಬರ್ಕೊಂಡೆಪಳ್ಳಿ ಹತ್ರ. ಸೊ ಅದಕ್ಕೆ ಲೇಟ್ ಆಯಿತು. ಅಲ್ಲೇ 1 hour ಮೇಲೆ ಆಗೋಯಿತು. ಅದಕ್ಕೋಸ್ಕರ ಲೇಟ್ ಆಯಿತು. ಸೊ ಇವಾಗ ಅದಕ್ಕೆ ಇಲ್ಲಿ ಹಾಸನ ಬಂದಿದ್ದೀವಿ ಗೈಸ್. 9:43 ಇಲ್ಲಿ ರೀಚ್ ಆಗಿದ್ದೀವಿ ಗೈಸ್. ಇವಾಗ ಇಲ್ಲೇ ಹೋಟೆಲ್ ಕೃಷ್ಣ ಭವನ್ಗೆ ಬಂದಿದ್ದೀವಿ. ಕೃಷ್ಣ ಭವನಲ್ಲಿ ಇಲ್ಲೇ ಊಟ ಮಾಡ್ಕೊಂಡು ಡಿನ್ನರು ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ ಗೈಸ್. ಮುಂದೆ ಹೋಗ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ನಿಮಗೆ ಯಾವಾಗ ರೀಚ್ ಆಗ್ತೀವಿ ಮಂಗಳೂರು ಎಲ್ಲ. ನೆಕ್ಸ್ಟ್ ಡೇ ಏನು ಮಂಗಳೂರಲ್ಲಿ ಮಾಡ್ತೀವಿ ಎಲ್ಲ ಕಂಪ್ಲೀಟ್ಲಿ ಡೀಟೇಲ್ಸ್ ಇರುತ್ತೆ. ವಾಚ್ಔಟ್ ಮಾಡಿ ಗೈಸ್ ಬ್ಲಾಗ್ನ. ಗೈಸ್ ಫೈನಲಿ ಮಂಗಳೂರಿಗೆ ನೆನ್ನೆ ನೈಟೇ ಬಂದ್ರಿ. ನಿಯರ್ಲಿ 2:30 3 o'clock ಆಗಿತ್ತು. ಯಾಕಂದರೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ತುಂಬ ರೂಮ್ ಹುಡ್ಕೊತಾ ಇದ್ರಿ ನಾವು. ರೂಮ್ ಹುಡ್ಕೋದೆ ನಮಗೆ ದೊಡ್ಡ ಟಾಸ್ಕ್ ಹೋಗಿದ್ದು ಗೈಸ್ ಇಲ್ಲಿ. ಯಾಕಂದರೆ ಮಿಡ್ ನೈಟ್ ಬಂದರೆ ಮಂಗಳೂರಲ್ಲಿ ಇದೊಂದು ಮೇನ್ ವಿಷಯ ಹೇಳ್ತೀನಿ. ಮಿಡ್ ನೈಟ್ ಬಂದವರು ರೂಮ್ಗಳು ಸಿಗೋದು ತುಂಬ ಕಷ್ಟ ಇದೆ. ಆದಷ್ಟು ಬೆಳಗ್ಗೆ ಬರೋ ಟ್ರೈ ಮಾಡಿ. ನಾವು ಹುಡುಕಿ ನಿಯರ್ಲಿ 1 hour 2 hour ಆಯಿತು ಗೈಸ್ ಹುಡ್ಕೋಕ್ಕೆ. ಒಂದೊಂದು ರೂಮ್ಗೆ ಹೋದ್ರೂ ನಿಯರ್ಲಿ 3,000 4 ಸಾವಿರ ಕೊಡ್ತಾರೆ. ಒಂದಿನ ಸ್ಟೇಗೆ 3,000 4 ಸಾವಿರ ವರ್ತಿದೆಯಾ ಗೈಸ್. ಸೊ ಅದಕ್ಕೆ ಹುಡುಕಿ ನಾನು ಈಗ ಬಂದು ಆಮೇಲೆ ಇಲ್ಲಿ ಯಾವುದೋ ರೂಮ್ ಸಿಕ್ತು. ಮತ್ತು ಡಾಕ್ಯುಮೆಂಟ್ಸು ತುಂಬ ಕೇಳ್ತಾರೆ ಗೈಸ್, ಅದು ಇದು ಅಂದ್ಬಿಟ್ಟು. ಪರ್ಫೆಕ್ಟ್ಲಿ ಪ್ರೀವಿಯಸ್ ಥರ ರೂಲ್ಸ್ ಇಲ್ಲ ಇಲ್ಲಿ. ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ಮಂಗಳೂರು. ಆವಾಗೆಲ್ಲ ಏನೊಂದು ಮಾತ್ರ ಡಾಕ್ಯುಮೆಂಟ್ ಕೇಳೋರು, ಇವಾಗ ತುಂಬ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಇಲ್ಲೇನೆಲ್ಲ ಕೇಸಸ್ಗಳಾಗಿದೆ ಅಂತೆ. ಸೊ ನೋಡಿ, ಇನ್ನು ನಾನು ನಾರ್ಮಲ್ ಈ ಥರ ಸಿಕ್ತು ಚಿಕ್ಕದೆ PG ಟೈಪಲ್ಲೇ ಕೊಟ್ಟಿದ್ದಾರೆ. ನೋಡಿ ಲಾಸ್ಟ್ ಬಂದು ತೋರಿಸ್ತೀನಿ ಮಂಗಳೂರು ಹೆಂಗಿದೆ ಅಂತ. ಇಲ್ಲಿ ಬಂದಿದೆ ಮಂಗಳೂರು ಹೆಂಗಿದೆ ನೋಡಿ. ಅಷ್ಟೇ ಒಳಗಡೆ ನಾರ್ಮಲಿ ಲಾಡ್ಜ್ ಟೈಪಲ್ಲೇ ನೋಡಿದ್ರಿ. ತುಂಬ ಕಾಸ್ಟ್ಲಿ ಇತ್ತು ಗೈಸ್. ಸೊ ಅದಕ್ಕೋಸ್ಕರ ನಾರ್ಮಲಿ ಒಂದು 5 or 6 hours ಸ್ಟೇ ಮಾಡೋದು ಗೈಸ್. ಎದ್ದು ಬೆಳಗ್ಗೆ ಹೋಗೋಕ್ಕೆ ಅಷ್ಟೊಂದು ಏನು ಕೊಡಬೇಕು ನೋಡಿ. ನಾವು ಬಂದಿಲ್ಲ ಈಗ ಗೆಸ್ಟ್ ಆಗಿತ್ತು, ಮಲ್ಬಾರ್ ಗೆಸ್ಟ್ ಹೌಸ್ ಅಂತ ಸೆಕ್ಷನ್. ಇಷ್ಟು ಬಂದಾಗ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ತುಂಬ ಲೆಸ್ ಪ್ರೈಸಸಲ್ಲಿ ಸಿಗುತ್ತೆ. ಫಾರ್ ರೂಮು PG ಟೈಪಲ್ಲೆಲ್ಲ ಇರುತ್ತೆ. ನಾರ್ಮಲ್ ಹುಡುಗರುಗಳು ಬಂದರೆ ಸ್ಟೇ ಮಾಡ್ಬೋದು, ಫ್ಯಾಮಿಲಿ ಕೂಡ ಸ್ಟೇ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ರೂಮ್ಸ್ ಎಲ್ಲ, ಫೆಸಿಲಿಟೀಸ್ ಎಲ್ಲ, ಹಾಟ್ ವಾಟರ್ ಫೆಸಿಲಿಟೀಸ್ ಎಲ್ಲ ಇದೆ. ಬಂದಾಗ ಟ್ರೈ ಮಾಡಿ. ಅದಕ್ಕೆ ಎಷ್ಟಿದೆ ಮಂಗಳೂರು ಬಂದಿದ್ದೀವಿ. ಬ್ಯಾಂಗ್ಳೂರ್ = ಬ್ಯಾಂಗ್ಳೂರಲ್ಲಿ ಎಮ್ ಹಾಕಿದ್ರೆ ಸಾಕು ಗೈಸ್. ಇದಲ್ಲಿ B ಎತ್ಬಿಡಿ ಮ್ಯಾಂಗ್ಳೂರು ಆಗುತ್ತೆ. ಈ ಹೆಂಚ್ ಮನೆ ನೋಡಿದ ತಕ್ಷಣ ಸಾಕು ಗೈಸ್ ಮಂಗಳೂರು ಅಂತ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿದೆ ಗೈಸ್. ಇನ್ನೇನು ಹೋಗ್ತೀವಿ ಇವಾಗ ನೆಕ್ಸ್ಟು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಹೆಂಗೆ ಅಂದರೆ. ನಾನು ಆದಷ್ಟು ಎಲ್ಲೆಲ್ಲಿ ಹೋಗ್ತೀನಿ ಅದನ್ನು ಮಾತ್ರ ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್. ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಲ್ಲ. ಎಲ್ಲೆಲ್ಲಿ ನಾನೇನು ಪ್ಲೇಸ್ಗೆ ಹೋಗಬೇಕು ಅದನ್ನೆಲ್ಲ ತೋರಿಸಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಫುಲ್ ಆಗಿ ನೋಡಿ, ವಾಚೌಟ್ ಮಾಡಿ, ಚೆನ್ನಾಗಿರುತ್ತೆ. ಓಕೆ ಗೈಸ್ ಬನ್ನಿ. ಫಿಟ್ಟಿಗಿದೆ ನೋಡಿ ಗೈಸ್. ಬ್ಲ್ಯಾಕ್ ಜೊತೆಗೆ ಬ್ಲ್ಯಾಕ್ ಮಸ್ತಿದೆ ಅಲ್ಲ. ಮತ್ತಿನ್ನು ಔಟ್ಫಿಟ್ ಬಂದುಬಿಟ್ಟಿದೆ ಗೈಸ್. ಯೂಶಲಿ ಬಂದರೆ ಮಂಗಳೂರಿಗೆ ಆಲ್ಮೋಸ್ಟ್ ಎಲ್ಲರೂ ಬಂದವರು ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಟ್ರೈ ಮಾಡ್ತಾರೆ. ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆ ಮತ್ತು ಮಂಗಳೂರು ಬನ್ಸು. ನಾನು ಬಂದರೂ ಕೂಡ ಅಷ್ಟೇ ಗೈಸ್. ಇಲ್ಲಿ ನೀರು ದೋಸೆ ತಿಂತೀನಿ. ನೀರು ದೋಸೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮಂಗಳೂರು ಬನ್ಸ್ ಕೂಡ ಚೆನ್ನಾಗಿರುತ್ತೆ. ಬಂದವರು ಆಲ್ಮೋಸ್ಟ್ ಅದನ್ನೇ ಟ್ರೈ ಮಾಡಿ. ನೀರು ದೋಸೆ ಮತ್ತು ಮಂಗಳೂರು ಬನ್ಸ್ ಚೆನ್ನಾಗಿರುತ್ತೆ. ನಾವಿವಾಗ ಬಂದಿಲ್ಲಿ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಂಗಳೂರಲ್ಲಿ ಫೇಮಸ್ಸು. ಒಳಗಡೆ ತೋರ್ಸೋಂಗಿಲ್ಲ ಗೈಸ್. ಸೊ ಅದಕ್ಕೆ ಆಚೆಯಿಂದನೇ ಎಲ್ಲೇ ಕ್ಯಾಪ್ಚರ್ ಮಾಡಿಬಿಡ್ತೀನಿ ನೋಡಿ. ಒಳಗಡೆ ಹೋಗ್ತೀನಿ. ಒಳಗಡೆ ತೋರ್ಸೋಂಗಿಲ್ಲ, ಕ್ಯಾಪ್ಚರಿಂಗ್ ಅಲೋಡ್ ಇಲ್ಲ ಅಂತ ಹೇಳೋದು ನೋಡಿ ಗೈಸ್. ಇದೇ ಬಂದ್ಬಿಟ್ಟು ಮೇಯ್ನು ಕೊರಗಜ್ಜದ ಆದಿಸ್ಥಳ, ಮೇನ್ ಆದಿಸ್ಥಳ ಗೈಸ್.
ಮಂಗಳೂರಲ್ಲಿ ಮೇನ್ಲಿ ಜನ ಬಂದು ಇಲ್ಲೇ ವಿಸಿಟ್ ಮಾಡೋದು. ತುಂಬ ಪವರ್ಫುಲ್ ಇರುತ್ತೆ ಗೈಸ್ ದೇವರು. ಆದಷ್ಟು ಜನರು ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ. ಅಷ್ಟು ರಶ್ ಇರೋಲ್ಲ, ಏನಿಲ್ಲ, ಚೆನ್ನಾಗಿ ದರ್ಶನ ಆಗುತ್ತೆ. ತುಂಬ ಇದಿದೆ ಗೈಸ್, ದೈವ ನಂಬಿಕೆ ಇದೆ, ದೇವರಾಧನೆ ನಂಬಿಕೆ ಇದೆ ಇಲ್ಲಿ, ಚೆನ್ನಾಗಿದೆ. ಬಂದವರು ಎಲ್ಲ ಮಾಡ್ಬೋದು ಗೈಸ್, ಪೂಜೆ ಗೀಜೆ ಮಾಡ್ಕೊಂಡು ಹೋಗ್ಬೋದು, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಇದರಿಂದ ಆಗ್ತಾಯಿದೆ. ಬರೋರು ಬಂದು ವಿಸಿಟ್ ಮಾಡಿರಿ ಅಂತೀನಿ. ನಾವು ಇಲ್ಲಿ ಬಂದರೆ ಯೂಶ್ವಲಿ ಬಂದೇ ಬರ್ತೀವಿ ಗೈಸ್. ಇಲ್ಲಿ ಮಂಗ್ಳೂರಿಗೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ಹೋಗೋದೇ ಇಲ್ಲ. ಇವಾಗ ಇಲ್ಲಿ ಈ ಪ್ಲೇಸ್ ಆಯಿತು ಗೈಸ್, ಇವಾಗ ಇಲ್ಲಿ ದೇವಸ್ಥಾನ ನೋಡಾಯಿತು. ಒಳಗಡೆ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಬಿಡೋಲ್ಲ, ಸೊ ಇಲ್ಲಿಂದನೇ ಆಚೆಯಿಂದನೇ ನೋಡಿ ಹಿಂಗೆ ತೋರಿಸ್ಕೊಡ್ತೀನಿ. ಅಲ್ಲಿ ಒಳಗಡೆ ಕ್ಯಾಪ್ಚರಿಂಗ್ ಅಲೋ ಇಲ್ಲ, ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಬೇಡದು ಅಂತ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ತೋರ್ಸೋಕ್ಕಾಗಲ್ಲ. ಇವಾಗ ಆಯ್ತು ಗೈಸ್, ಇಲ್ಲಿ ಮುಗಿಸ್ಕೊಂಡಿದ್ದೀವಿ. ಇನ್ನೇನು ಇವಾಗ ಉಡುಪಿಗೆ ಹೋಗ್ತೀವಿ, ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಅದನ್ನು ಕಂಪ್ಲೀಟ್ಲಿ ತೋರಿಸ್ತೀನಿ ಗೈಸ್ ಹೇಗಿದೆ ಅಂತ. ಓಕೆ ಗೈಸ್, ಬನ್ನಿ ಹೋಗೋಣ. ಇಲ್ಲಿ ಫುಲ್ಲು ಸೆಕೆ ಇದೆ, ಚೆನ್ನಾಗಿದೆ. ಬೆಂಗಳೂರಲ್ಲಿ ತುಂಬ ಚಳಿ ಇದೆ ಗೈಸ್. ಅದೇ ಬರೋರು ಬೆಂಗಳೂರವ್ರು ಮಂಗ್ಳೂರಿಗೆ ಬನ್ನಿ, ಯಾಕಂದರೆ ಮಂಗಳೂರಲ್ಲಿ ಇವಾಗ ಚೆನ್ನಾಗಿರುತ್ತೆ ಪ್ಲೇಸಸ್ಸು, ಬೀಚು ಇದೆಲ್ಲ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಡಿಸೆಂಬರ್ ಟೈಮಲ್ಲಿ ಬಂದರೆ ಬೆಂಗಳೂರಲ್ಲಿ ಇವಾಗ ಈ ಟೈಮಲ್ಲಿ ತುಂಬ ಚಳಿ ಇದೆ ಗೈಸ್. ಆದರೆ ಇಲ್ಲಿ ಮಂಗಳೂರಲ್ಲಿ ಫುಲ್ಲು ಸೆಕೆ ಗೈಸ್, ಒಂದು ಚಳಿದು ವಾತಾವರಣ ಇಲ್ಲ, ಒಂಚೂರು ಫುಲ್ಲು ಸೆಕೆ ಇದೆ. ಆದಷ್ಟು ಇವಾಗ ಈ ಟೈಮಲ್ಲಿ ಡಿಸೆಂಬರ್ ಟೈಮಲ್ಲಿ ಇಲ್ಲಿ ವಿಸಿಟ್ ಮಾಡಿ, ಮಂಗಳೂರಲ್ಲಿ ಚೆನ್ನಾಗಿರುತ್ತೆ. ಬೀಚಸ್ಸಲ್ಲೆಲ್ಲ ಮಸ್ತ್ ಎಂಜಾಯ್ ಮಾಡ್ಬೋದು. ಐಸ್ ಬಂತು ನೋಡಿ ಉಡುಪಿ. ಇವಾಗ ಉಡುಪಿಗೆ ಬಂದ್ರಿ. ಅದು ಮಂಗಳೂರಿಂದ ಒಂದು 60-70 ಕಿಲೋಮೀಟರ್ಸ್ ಇದೆ ಗೈಸ್. ಉಡುಪಿ ತುಂಬ ಹತ್ರ ಇದೆ, ಸೊ ಅದಕ್ಕೆ ಉಡುಪಿನ ವಿಸಿಟ್ ಮಾಡಿದೆ. ನೋಡಿದ್ರೆ ಎಂಟ್ರೆನ್ಸ್ ಈಗ ಹೊರಗಡೆ ಹೋಗ್ತೀನಿ ಗೈಸ್, ಹೊರಗಡೆ ಹೋಗಿ ದರ್ಶನ ಮಾಡ್ತೀನಿ, ಹೊರಗಡೆ ಕ್ಯಾಪ್ಚರಿಂಗ್ ಇದೆ, ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲ ಆದಷ್ಟು ಎಷ್ಟಾಗುತ್ತೋ ಅಷ್ಟು ತೋರಿಸ್ಕೊಡ್ತೀನಿ ಗೈಸ್. ಬರ್ತಾಯಿದ್ದೀನಿ. ತುಂಬ ಬಿಸಿಲಿದೆ ಗೈಸ್ ಇಲ್ಲಿ ಉಡುಪಿ ಮಂಗಳೂರಲ್ಲೆಲ್ಲ ತುಂಬ ಬಿಸಿಲು. ಬಂದಿದ್ದೀನಿ, ಇದೆ ಎಂಟ್ರೆನ್ಸ್ ಇಲ್ಲ ಉಡುಪಿ ಶ್ರೀಕೃಷ್ಣ ಮಠ. ಇದೇ ಗೈಸ್ ಉಡುಪಿ ಶ್ರೀಕೃಷ್ಣ ಮಠ. ಒಳಗಡೆನೇ ದೇವರಿರೋದು, ಸನ್ನಿಧಿ ಒಳಗಡೆ ಹೋಗ್ತೀವಿ. ಇಲ್ಲಿ ಆಲ್ಮೋಸ್ಟ್ ಯಾವಾಗ ಅಷ್ಟು ರಶ್ ಇರೋಲ್ಲ ಗೈಸ್, ನಾರ್ಮಲ್ ಆಗಿ ಇರುತ್ತೆ, ಆರಾಮಾಗಿ ದರ್ಶನ ಆಗುತ್ತೆ. ಹೋಗ್ತೀನಿ ಬನ್ನಿ ಗೈಸ್, ನೋಡೋಣ. ಒಳಗಡೆ ಹೋಗ್ತೀನಿ ಇವಾಗ, ಎಂಟ್ರಿ ಮಾಡ್ತಾ ಇದ್ದೀನಿ ದೇವಸ್ಥಾನ ಒಳಗಡೆ. ಆಗಂಗಿದ್ರೆ ತೋರಿಸ್ತೀನಿ. ಹೆಂಗಿದೆ ನೋಡಿ ಗೈಸ್ ಕಲ್ಯಾಣಿ ಇದು. ಅದ್ರ ಒಳಗಡೆ ದೇವರನ್ನ ಬಂದಿದ್ದೀವಿ. ಇವಾಗ ಬಂದು ಬೀಚ್ಗೆ ಬಂದಿದ್ದೀವಿ. ಇಲ್ಲ ಆಲ್ಮೋಸ್ಟ್ ಉಡುಪಿ ಮಂಗಳೂರು ಕಡೆ ಎಲ್ಲ ತುಂಬ ಬೀಚಸ್ಗಳಿರುತ್ತೆ ಗೈಸ್, ಸೊ ಅದಕ್ಕೆ ಬೀಚಸ್ಗೆ ಬಂದಿದ್ದೀನಿ. ಇದು ಬಂದು ಮತ್ತಿ ಬೀಚು ಅಂದ್ಬಿಟ್ಟು ಉಡುಪಿ ಸೈಡು ಫುಲ್ಲು ಪ್ರೈವೇಟ್ ಬೀಚು. ನೀವು ಆರಾಮಾಗಿರ್ಬೋದು, ಆರಾಮಾಗಿ ಎಂಜಾಯ್ ಮಾಡ್ಬೋದು, ಮಸ್ತಲ್ಲಿ ಇದು ಮಾಡ್ಬೋದು ಗೈಸ್, ಮಸ್ತಲ್ಲಿ ವೈಬ್ ಮಾಡ್ಬೋದು. ಆ ಥರ ಇದೆ ಬೀಚು. ನೋಡಿ ಇಲ್ಲೇ ಯಾವುದೋ ಒಂದು ಮೀನು ಕೂಡ ಸತ್ತೋಗ್ಬಿಟ್ಟಿದೆ ಗೈಸ್, ಯಾವುದೋ ದೊಡ್ಡ ಮೀನು ಗೈಸ್. ಯಾವುದೋ ದೊಡ್ಡದಿದೆ ನೋಡಿ ಗೈಸ್, ಒಳ್ಳೆ ಗಾತ್ರ ಆಯ್ತು ಗೈಸ್. ಯಾವುದೋ ಮೀನು ಹೇಗಿದೆ ನೋಡಿ ಗೈಸ್, ವ್ಯೂ ಮಸ್ತ್ ಇದೆ. ಈ ಕ್ಲೌಡಿಲಿ, ಈ ಸನ್ನಿ ವೆದರಲ್ಲಿ ಈ ಥರ ಸೌಂದರ್ಯನ ಸವೀರಿ ಅಂತ ಹೇಳ್ತೀನಿ ಗೈಸ್. ಒಂದು ಒಳ್ಳೆ ಬೆಸ್ಟ್ ನೇಚರು ಇದೆ ನೋಡಿ. ತುಂಬ ಒಂದು ಪ್ರೈವೇಟ್ ಬೀಚು, ಆರಾಮಾಗಿ ಬಂದು ಒಂದು ಒಳ್ಳೆ ಫೋಟೋ ಶೂಟ್ ಮಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸು. ಮತ್ತಿ ಬೀಚ್ ಅಂತ ಹೇಳ್ತೀನಿ ನೋಡಿ. ಇಲ್ಲೊಂದ್ಸಲ ಉಡುಪಿ ಬಂದಾಗ ಟ್ರೈ ಮಾಡಿ ಮತ್ತಿ ಬೀಚ್ ಅಂತ. ಲೊಕೇಶನಲ್ಲಿ ಸಿಗುತ್ತೆ, ಲೊಕೇಶನ್ ನೋಡಿದ್ದು ಬನ್ನಿ. ನೋಡಿ ಪ್ರೈವೇಟಾಗೆ ಒಳ್ಳೆ ಫೋಟೋ ಶೂಟ್ ಇದೆಲ್ಲ ಮಾಡ್ಬೋದು ನೋಡಿ. ಏನಿದೆ ನೋಡಿ ಗೈಸ್, ಅಷ್ಟಲ್ಲೇ ಕೂಡ ಇಲ್ಲ, ಆರಾಮಾಗಿ ಆಡ್ಬೋದು, ತುಂಬ ಚೆನ್ನಾಗಿದೆ. ಪ್ರೈವೇಟ್ ಬೀಚ್ ನೋಡಾಯಿತು. ಇವಾಗ ಅಲ್ಲೇ ಮುಂದೆ ಮಲ್ಪೆ ಬೀಚ್ ಇದೆ ಗೈಸ್, ಸೊ ಮಲ್ಪೆ ಬೀಚ್ಗೆ ಹೋಗ್ತೀವಿ. ಅದು ಬಂದು ಮತ್ತಿ ಬೀಚ್ ಇವಾಗ ನಾನು ಹೋಗಿತ್ತು ಪ್ರೀವಿಯಸ್ಲಿ. ಇವಾಗ ಮಲ್ಪೆಗೆ ಹೋಗ್ತೀವಿ ನೋಡಿ ಗೈಸ್. ಇದೇ ಮಲ್ಪೆ ಬೀಚು ಹೇಗಿದೆ, ಈಗ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಇದು ಮಾಡ್ತೀವಿ. ಹೇಗಿದೆ ನೋಡಿ ಗೈಸ್ ವ್ಯೂ, ಹೋಗ್ತಾ ಒಳ್ಳೆ ವ್ಯೂ ಸಿಗುತ್ತೆ ಗೈಸ್. ಯಾವ ಗೋವಾ ಏನು ಗೈಸ್, ಪ್ರೈವೇಟಾಗೇ ನಾವೇ ಕಾರ್ ಹಾಕ್ಕೊಂಡು ಒಳಗಡೆ ಎಲ್ಲ ಪ್ರೈವೇಟ್ ಪಾಲಿಸಿಲಿ ಮಾಡ್ಬೋದು, ಆ ಥರ ಬೀಚಸ್ ಇದೆ ಗೈಸ್ ಮಂಗಳೂರು ಉಡುಪಿ ಸೈಡು. ಆದಷ್ಟು ಲೊಕೇಶನಲ್ಲಿ ಬೀಚಸ್ ನಿಯರ್ ಅಂತ ಹೊಡೆದ್ಬಿಟ್ಟು ಪ್ರೈವೇಟ್ ಬೀಚಸ್ ಅಂತ ಮೆನ್ಷನ್ ಮಾಡಿ, ಅವಾಗ ಒಂದೊಂದು ಒಳ್ಳೆ ಪ್ರೈವೇಟ್ ಬೀಚಸ್ಗಳು ಸಜೆಸ್ಟ್ ಮಾಡ್ತದೆ. ಇಲ್ಲ ನಾನು ಲಾಗಲ್ಲೂ ತೋರಿಸಿರ್ತೀನಿ, ಆ ಪ್ಲೇಸಸ್ದು ಲೊಕೇಶನ್ ಹೇಳಿರ್ತೀನಿ, ಅದಕ್ಕೆ ಬಂದು ವಿಸಿಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ಪ್ರೈವೇಟಾಗಿ ಮಸ್ತಲ್ಲಿ ಫೋಟೋ ಶೂಟು ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಈಗ ಅಲ್ಲೋಗಿ ಫುಲ್ ಎಂಜಾಯ್ ಮಾಡ್ತೀವಿ ಗೈಸ್. ಇಲ್ಲಿ ಫೋಟೋ ಶೂಟ್ ಆಯಿತು, ಅಲ್ಲಿ ಎಂಜಾಯ್ ಗೈಸ್. ಹೇಗಿದೆ ಎಲ್ಲ ಪೋರ್ಟೇಬಲ್ ಶೀಟ್ಸ್ ಥರ
ಮಸ್ತಾಗಿದೆ ನೋಡಿ, ಎಲ್ಲ ಮೀನು ಹಿಡಿಯೋಕೆ ಹೋಗೋದಲ್ಲ. ಮಲ್ಪೆ ಮೇನು ಗೈಸ್, ಉಡುಪಿಲಿ ಮಲ್ಪೆ ಬೀಚ್ ಮೇಯ್ನು. ತುಂಬ ಫಿಶಿಂಗ್ ಎಲ್ಲ ಆಗೋದಿಲ್ಲ ಗೈಸ್. ಮಂಗಳೂರು ಕಡೆ, ಉಡುಪಿ ಕಡೆ ಎಲ್ಲ ಫಿಶಿಂಗ್ ಜಾಸ್ತಿ ಈ ಕಡೆ. ಮಂಗಳೂರಲ್ಲಿ ಬಂದು ಪೆಡಂಬೂರಲ್ಲಿ ಬೀಚಲ್ಲಿ ಆಗುತ್ತೆ, ಉಡುಪಿಲಿ ಇಲ್ಲಿ ಮಲ್ಪೆ ಬೀಚೇ ಮೇನ್ ಫೇಮಸ್ ಗೈಸ್. ನೋಡಿ ಗೈಸ್, ಸ್ಟಾರ್ ಫಿಶು ಇಲ್ಲೇ ಮಲ್ಪೆ ಬೀಚಲ್ಲಿ ಸಿಕ್ತು. ನೋಡಿ ಗೈಸ್, ಸ್ಟಾರ್ ಫಿಶ್ ಇಲ್ಲೇ ಮಲ್ಪೆ ಬೀಚಲ್ಲಿ. ನೋಡಿ ಗೈಸ್, ಇದೆ ಮಲ್ಪೆ ಬೀಚು. ಹೇಗಿದೆ ಅಲ್ಲ, ಫುಲ್ ಮಸ್ತ್ ಇದೆ ನೋಡಿ. ಒಂಟೆ ಎಲ್ಲ ಇದೆ ನೋಡಿ. ಇಲ್ಲಿಂದ ಸೆಂಟ್ ಮೇರಿ ಐಲ್ಯಾಂಡ್ ಕೂಡ ಹತ್ರ ಇದೆ ಗೈಸ್, ಅದು ಚೆನ್ನಾಗಿದೆ. ಆದರೆ ನಾವು ಬಂದಿರೋದು ಜಸ್ಟು ನಾರ್ಮಲ್ ಪ್ಲೇಸಸ್ ನೋಡೋಕೆ ಅಷ್ಟೇ ಗೈಸ್. ಎಲ್ಲ ಕಡೆ ತಿರ್ಗಾಡೋಕ್ಕಾಗಲ್ಲ, ಜಾಬ್ ಇದೆ, ಜಾಬ್ಗೋ ಎಲ್ಲ ಕೆಲಸ ಇದೆ, ಎಲ್ಲ ಬಿಟ್ಬಿಟ್ಟು ಇದು ಮಾಡ್ಕೊಂಡು ತಿರ್ಗಾಡ್ಕೊಂಡಿರೋಕ್ಕಾಗಲ್ಲ ಗೈಸ್. ಸೊ ಎಷ್ಟಾಗುತ್ತೋ ಅಷ್ಟು ನಾವು ನೋಡ್ಕೊಂಡು ಹೋಗಬೇಕು, ಅಷ್ಟೇ ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಆಲ್ಮೋಸ್ಟ್ ತೋರಿಸಿದ್ದೀನಿ. ಏನು ಇವಾಗ ಹೋಗ್ತೀನಿ ಗೈಸ್, ನೆಕ್ಸ್ಟ್ ಏನು ನೋಡಬೇಕು. ಅದಾದಮೇಲೆ ಆಲ್ರೆಡಿ 3 ಪ್ಲೇಸಸ್ ಕವರ್ ಅಪ್ ಮಾಡಿದ್ದೀನಿ. ಈ 3 ಪ್ಲೇಸಸಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟು ನೋಡೋಣ ಏನಾಗುತ್ತೆ ಅಂತ. ಇವಾಗ ಇಲ್ಲಿ ಹೋಗಿ ಎಂಜಾಯ್ ಮಾಡ್ತೀವಿ ಗೈಸ್. ಅಲ್ಲೆಲ್ಲ ಇದು ಮಾಡಿದ್ದೀವಿ, ಫೋಟೋಶೂಟ್ಸ್ ಎಲ್ಲ ಆಗಿದೆ. ಇವಾಗ ಇಲ್ಲಿ ಹೋಗಿ ಫುಲ್ ಮಸ್ತ್ ಎಂಜಾಯ್ ಮಾಡ್ತೀವಿ. ಅದು ತೋರ್ಸೋಕ್ಕಾಗಲ್ಲ ಗೈಸ್ ವಿಡಿಯೋಸ್, ಅದಕ್ಕೆ ಸ್ವಲ್ಪ ಇಲ್ಲಿಗೇ ಇದು ಮಾಡ್ತೀನಿ. ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ. ಹೆಂಗಿದೆ ಎನ್ವಿರಾನ್ಮೆಂಟು, ಸಕ್ಕದಾಗಿಲ್ಲ. ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ, ಈ ಥರ ಎಲ್ಲ ಹೆಂಗೆ ಮಾಡಿದ್ದಾರೆ. ಇವಾಗೆಲ್ಲ ಮಸ್ತಾಗಿ ಮಾಡಿದ್ದಾರೆ ಗೈಸ್, ಮುಂಚೆಲ್ಲ ಈ ಥರ ಇರಲಿಲ್ಲ. ಆದರೆ ಬೋಟಿಂಗ್ ಕಾಸ್ಟ್ ಎಲ್ಲ ತುಂಬ ಹೈಕಿದ್ದಾರೆ. ಬೋಟಿಂಗು ಏನೇ ಬೇರೆ ಮಾಡಬೇಕಂದ್ರೂ ತುಂಬ ಹೈಯರ್ ಇದೆ ಕಾಸ್ಟ್ ಅಂತೂ. ನೋಡ್ಕೊಂಡು ಇದು ಮಾಡೋಕ್ಕೆ ಹೋಗ್ರಿ ಅಷ್ಟೇ. ತುಂಬ ಜಸ್ಟ್ ಆಡೋಕ್ಕೆ ಫನ್ ಮಾಡೋಕ್ಕೆ ಬನ್ನಿ ಅಷ್ಟೇ. ಬೋಟಿಂಗ್ ಎಲ್ಲ ಆಡೋಕ್ಕೆ ಹೋಗ್ಬೇಡಿ. ಒಬ್ಬರಿಗೆ ನಿಯರ್ಲಿ 400 ರೂಪೀಸ್ ಕಾಸ್ಟ್ ಇದೆ. ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ ಮಿಸ್. ನೋಡಿ ಇದು ಮಾಡಿ ಅಷ್ಟೇ. ತೋರಿಸಿದ್ದೀನಿ ನೀವು ಇದು ಹೆಂಗಿದೆ ಅಂತ ನೋಡಿ. ಸನ್ ಜೊತೆಗೆ ಸನ್ರೈಸ್ ಜೊತೆಗೆ ಹೆಂಗಿದೆ. ಮತ್ತು ಕೈಟ್ಸ್ ಎಲ್ಲ ಇದೆ. ಓಕೆ ಫೈನಲಿ ಬೆಂಗಳೂರಿಗೆ ಬಂದರೆ, ನಾನು ಫ್ರೈಡೇ ನೈಟೇನೋ ಹೋಗಿದ್ದೆ, ಸಂಡೇ ಮಾರ್ನಿಂಗ್ ಬಂದಿದ್ದೀವಿ. ಮಿಡ್ ನೈಟ್ ಬಿಟ್ಟಿದ್ದೀವಿ ಸ್ಯಾಟರ್ಡೇ. ಸೊ ಮಂಡೇ ಮಾರ್ನಿಂಗ್ 4 AM ಬಂದಿದ್ದೀವಿ. ತುಂಬ ಇದ್ದಿತ್ತು, ಬಂದು ಸುಸ್ತಾಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಇವಾಗ ಹೋಗಿದ್ದೆ ಗೈಸ್, 3 ಪ್ಲೇಸಸ್ ಹೋಗಿದ್ದೆ, ಉಡುಪಿ, ಮಂಗಳೂರು, ಸ್ವಲ್ಪ ಅಲ್ಲೇ ಬೀಚಸ್ ಎಲ್ಲ ಹೋಗಿದ್ದೆ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಗೈಸ್. ನೋಡಿ ಚೆನ್ನಾಗಿದೆ ವ್ಲಾಗು, ಲಾಸ್ಟ್ವರೆಗೂ ನೋಡಿ, ಸಕ್ಕತ್ತಾಗಿರುತ್ತೆ. ಒಳ್ಳೆ ಚೆನ್ನಾಗಿದೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇದೆ, ಒಳ್ಳೆ ಬೀಚಸ್ಸು. ಏನು ಹೇಳ್ಬೇಕು ನಾನು ಅಷ್ಟಾಗೋದಷ್ಟು ತಿಳಿಸ್ಕೊಟ್ಟಿದ್ದೀನಿ ಗೈಸ್. ನಾನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹಿಂಗೆ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ತುಂಬ ಮುಖ್ಯ ಗೈಸ್. ಓಕೆ ಗೈಸ್, ಬಾಯ್, ಥ್ಯಾಂಕ್ ಯು. ಎದ್ದೇ ಬಂದುಬಿಟ್ಟಿದೆ ಗೈಸ್, ಮಲಗಬೇಕು. ಓಕೆ ಬಾಯ್.